ಆರತಿ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭೆ. ಇವರು ಕನ್ನಡ ಸಿನಿಮಾಗಳಲ್ಲಿ ಒಂದರ ಮೇಲೊಂದರಂತೆ ಅವಕಾಶಗಳನ್ನು ಪಡೆಯುತ್ತಾ ಸ್ಟಾರ್ ನಟಿಯಾಗಿ ಬೆಳೆದವರು. ಇದಕ್ಕೆಲ್ಲ ಮುಖ್ಯ ಕಾರಣ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರವರು. ಪುಟ್ಟಣ್ಣ ಕಣಗಾಲ್ ಹಾಗೂ ಆ ಕಾಲದ ಸ್ಟಾರ್ ನಟಿಯಾಗಿದ್ದ ಕಲ್ಪನಾರವರ ಮಧ್ಯೆ ವೈಮನಸ್ಸು ಉಂಟಾಗಿದ್ದರಿಂದ ಅವರು ಅಂದು ಚಾಲೆಂಜ್ ಮಾಡಿದ್ದರು. ಕಲ್ಪನಾ ಮುಂದೆ ಬೇರೆ ಒಬ್ಬ ನಟಿಯನ್ನು ತಂದು ಸ್ಟಾರ್ ನಾಯಕಿಯನ್ನಾಗಿ ಮಾಡುತ್ತೇನೆ ಎಂದು ಹೇಳಿದ್ದರು. ಅದರಂತೆಯೇ 1969ರಲ್ಲಿ ತೆರೆ ಕಂಡ ಪುಟ್ಟಣ್ಣರವರ ಗೆಜ್ಜೆ ಪೂಜೆ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಟಿ ಆರತಿಯನ್ನು ಮುಂದೆ ಸ್ಟಾರ್ ನಟಿಯನ್ನಾಗಿ ಮಾಡುತ್ತಾರೆ. 1954ರಲ್ಲಿ ಮೈಸೂರಿನಲ್ಲಿ ಹುಟ್ಟಿದ ಆರತಿ 16ನೇ ವಯಸ್ಸಿನಲ್ಲಿ ಗೆಜ್ಜೆ ಪೂಜೆ ಚಿತ್ರದಲ್ಲಿ ನಾಯಕನ ತಂಗಿಯ ಪಾತ್ರ ಮಾಡುವ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡುತ್ತಾರೆ. ಪುಟ್ಟಣ್ಣರವರೇ ಈ ಚಿತ್ರದ ನಿರ್ದೇಶಕರು. ನಾಯಕಿಯಾಗಿ ಕಲ್ಪನಾ ಅಭಿನಯಿಸಿದ್ದರು. ಕಲ್ಪನಾರವರ ಮೇಲಿನ ವೈಮನಸ್ಸಿನಿಂದ ಮುಂದೆ ಅವರ ಹೆಚ್ಚಿನ ಚಿತ್ರಗಳಲ್ಲಿ ಆರತಿಯನ್ನು ನಾಯಕಿಯನ್ನಾಗಿ ಮಾಡಿ 70-80ರ ದಶಕದಲ್ಲಿ ಸ್ಟಾರ್ ನಟಿಯನ್ನಾಗಿ ಮಾಡಿದರು. ಪುಟ್ಟಣ್ಣರವರ ಕೆಲವು ಚಿತ್ರಗಳಲ್ಲಿ ಅಭಿನಯಿಸುತ್ತಿರುವಾಗಲೇ ಆರತಿಯವರಿಗೆ ಪುಟ್ಟಣ್ಣರವರ ಮೇಲೆ ಪ್ರೀತಿ ಶುರುವಾಗುತ್ತೆ. ಒಂದು ದಿನ ಆರತಿ ತನ್ನ ಪ್ರೇಮ ನಿವೇದನೆಯನ್ನು ಪುಟ್ಟಣ್ಣರವರ ಮುಂದೆ ಹೇಳಿಕೊಳ್ಳುತ್ತಾರೆ. ಅದಾಗಲೇ ಪುಟ್ಟಣ್ಣ ಕಣಗಾಲ್ ಲಕ್ಷ್ಮಿ ಎಂಬುವರನ್ನು ಮದುವೆಯಾಗಿದ್ದರು. ಆದರೂ ಪುಟ್ಟಣ್ಣ ಕಣಗಾಲ್ ಹಿಂದೆ ಮುಂದೆ ಯೋಚನೆ ಮಾಡದೆ ಆರತಿಯವರನ್ನು ಮದುವೆಯಾಗುತ್ತಾರೆ. ನಂತರ ಅವರಿಗಾಗಿ ಅನೇಕ ಉತ್ತಮ ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಆರತಿಯನ್ನು ಎತ್ತರಕ್ಕೆ ಬೆಳೆಸಿದ ಹೆಗ್ಗಳಿಕೆ ಪುಟ್ಟಣ್ಣರದ್ದು. ನಂತರ ಇವರಿಬ್ಬರಿಗೆ ಯಶಸ್ವಿನಿ ಎಂಬ ಹೆಣ್ಣು ಮಗು ಜನಿಸುತ್ತೆ. ಈ ವಿಷಯ ಹೆಚ್ಚಿನವರಿಗೆ ತಿಳಿದಿರಲಿಲ್ಲ. ಮಾಧ್ಯಮದ ಮೂಲಕ ಈ ವಿಷಯವನ್ನು ಬಹಿರಂಗಪಡಿಸಿದ್ದರು. ಆದರೆ ಇವರಿಬ್ಬರ ಸಂಬಂಧ ಕೆಲವು ಸಮಯಗಳ ನಂತರ ಬಿರುಕು ಮೂಡಲು ಪ್ರಾರಂಭಿಸಿತು. ಅಸಲಿಗೆ ಇವರಿಬ್ಬರ ನಡುವೆ ವಯಸ್ಸಿನ ಅಂತರವೂ ಇತ್ತು. ಆರತಿಗಿಂತ ಪುಟ್ಟಣ್ಣರವರು 20 ವರ್ಷ ದೊಡ್ಡವರಾಗಿದ್ದರು. ಮದುವೆಯಾಗುವಾಗ ಆರತಿಗೆ 20 ವರ್ಷ, ಪುಟ್ಟಣ್ಣರವರಿಗೆ 40 ವರ್ಷವಾಗಿತ್ತು. ವಿಷ್ಣುವರ್ಧನ್, ಅಂಬರೀಷ್ರಂತಹ ಮೇರು ನಟರನ್ನು ಪರಿಚಯಿಸಿದ ಪುಟ್ಟಣ್ಣ ಕಣಗಾಲ್ ಆರತಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಬರಬರುತ್ತಾ ಪುಟ್ಟಣ್ಣರವರ ಅತಿಯಾದ ಕೋಪದ ಮುಂದೆ ಆರತಿ ದೂರ ಹೋಗಲು ಆರಂಭಿಸಿದರು. ಅವರು ಅಂದಿನ ರಾಜಕಾರಣಿಯಾದ ರಘುಪತಿಯವರ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ಳಲು ಶುರು ಮಾಡಿದರು. ಇದರಿಂದ ಪುಟ್ಟಣ್ಣರವರು ತುಂಬಾ ನೋವು ಅನುಭವಿಸುತ್ತಿದ್ದರು. ನಂತರ ಪುಟ್ಟಣ್ಣರವರು 1985ರಲ್ಲಿ ಇಹಲೋಕ ತ್ಯಜಿಸಿದರು. ಈ ಕಡೆ ಆರತಿಯವರು ರಾಜಕಾರಣಿಯಾದ ರಘುಪತಿಯವರನ್ನು ಮದುವೆಯಾಗುತ್ತಾರೆ. ಆದರೆ ಇವರ ಸಂಬಂಧವೂ ಕೂಡ ಹೆಚ್ಚು ಸಮಯ ಉಳಿಯದೆ ಇಬ್ಬರೂ ದೂರವಾಗಬೇಕಾಯಿತು. ಈ ಎಲ್ಲ ಜಂಜಾಟದಿಂದ ಬೇಸತ್ತ ಆರತಿ 1987ರಲ್ಲಿ ಚಿತ್ರರಂಗವನ್ನು ಬಿಟ್ಟು ಚಂದ್ರಶೇಖರ್ ಅನ್ನುವವರನ್ನು ಮದುವೆಯಾಗಿ ಅಮೆರಿಕದಲ್ಲಿ ವಾಸ ಮಾಡತೊಡಗಿದರು. ಇವರಿಬ್ಬರಿಗೂ ಕೂಡ ಒಂದು ಹೆಣ್ಣು ಮಗುವಾಗುತ್ತೆ. ನಂತರ ಆರತಿಯವರು ಮತ್ತೆ ಪುನಃ 2005ರಲ್ಲಿ ಭಾರತಕ್ಕೆ ಬಂದು ಮಿಠಾಯಿ ಮನೆ ಎಂಬ ಮಕ್ಕಳ ಚಿತ್ರವನ್ನು ನಿರ್ದೇಶನ ಮಾಡುತ್ತಾರೆ. ಆ ಚಿತ್ರದಲ್ಲಿ ತನ್ನ ಹಾಗೂ ಪುಟ್ಟಣ್ಣರಿಗೆ ಹುಟ್ಟಿದ ಮಗಳಾದ ಯಶಸ್ವಿನಿ ಮುಖ್ಯ ಪಾತ್ರ ವಹಿಸಿದ್ದಳು. ಈ ಚಿತ್ರಕ್ಕೆ ಕರ್ನಾಟಕ ಫಿಲ್ಮ್ ಅವಾರ್ಡ್ ಕೂಡ ಲಭಿಸಿತ್ತು. ಈಗ ಇವರ ಫ್ಯಾಮಿಲಿ ಅಮೆರಿಕದಲ್ಲಿ ಇದ್ದು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ.